ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. Be responsible for your own life, your damn life. ಹುಟ್ಟಿರೋದೇ ಉಂಟು, ಭೂಮಿ ಮೇಲೆ ಬದುಕಿರೋದೇ ಉಂಟು. ಫೇಸ್ ಮಾಡ್ತಾನೆ ಇದ್ದೀವಿ, ಸೋ ಮೆನಿ ಫೇಸಸ್ ಇನ್ ಅವರ್ ಲೈಫ್. ನಾವು ಕೆಲವು ಸತಿ ಮುಖವಾಡ ಹಾಕ್ಕೊಳ್ಬೇಕಾಗತ್ತೆ, ಬೇರೆಯವರು ನಮಗೆ ಮುಖವಾಡ ಹಾಕ್ತಾನೆ ಇರ್ತಾರೆ. ಮುಖವಾಡ ಹಾಕ್ಕೊಂಡಿರೋರು ಕೂಡ ನಮಗೆ ಎದುರಾಗ್ತಾನೆ ಇರ್ತಾರೆ. ಇದೆಲ್ಲದ್ರ ಮಧ್ಯ ನಮ್ಮತನನ ಉಳಿಸ್ಕೊಂಡು ಯಾವ್ಯಾವ ಮುಖಗಳಿಗೆ ಯಾವ್ಯಾವ ರೀತಿಲಿ ನಾವು ಗೌರವ ಕೊಡಬೇಕು ಅಥವಾ ದೂರ ಮಾಡ್ಕೊಳ್ಬೇಕು, ಯಾರನ್ನ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಅಂತ ಹತ್ರ ಇಟ್ಕೊಳ್ಬೇಕು ಅಥವಾ ದೂರ ಮಾಡ್ಕೊಳ್ಬೇಕು, ಇದು ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ತರ ನಿಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ. ಬಟ್ ನಿಮ್ಗೆ ಸಿಕ್ಕಿರೋಂಥ ಈ ಬ್ಯೂಟಿಫುಲ್ ಲೈಫ್ ಅದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ. ಜೊತೆಗೆ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಕಷ್ಟ ಇರ್ಲಿ ಸುಖ ಇರ್ಲಿ, ಫೇಸ್ ಮಾಡಿ ಮುಗಿಸ್ಬಿಡಿ. ಫೇಸ್ ಇಟ್ ಬೋಲ್ಡ್ಲಿ ವಿತ್ ಸ್ಮೈಲ್. ಸೊ ಕಷ್ಟಕ್ಕೂ ಕೂಡ ಆ ನಗುಗೂ ಕೂಡ ಒಂದು ನಗುವೆ ಆಭರಣ ಅಂತಾರಲ್ಲ, ಆ ಥರ ಆ ನಗು ನಿಮ್ ಜೊತೆ ಯಾವಾಗ್ಲೂ ಇರ್ಲಿ ಅಂತ ಹಾರೈಸ್ತೀನಿ. ಏನೇ ತೊಂದರೆ ಆದ್ರೂ, ಏನೇ ಸಮಸ್ಯೆ ಆದ್ರೂ ತಲೆಗೆಡ್ಸ್ಕೊಳ್ಬೇಡಿ. ಕೃಷ್ಣ ಒಂದ್ ಮಾತು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಕ್ಷಣ ಕಳೆದು ಹೋಗುತ್ತದೆ ಅಂತ. ಸೊ ಈ ಟೈಮ್ ಪೀರಿಯಡ್ ಯಾವಾಗ್ಲೂ ಹೀಗೆ ಇರೋದಿಲ್ಲ. ಸೊ ಹೀಗಿದ್ದಂಗೆ ಇನ್ನೊಂದು ನಿಮಿಷಕ್ಕೆ ಇರೋದಿಲ್ಲ. ಹಾಗಾಗಿ ಈ ಕಷ್ಟಗಳೆಲ್ಲವೂ ಕೂಡ ಅಷ್ಟೇನೆ. ಸೊ ನಿಮ್ ಕರ್ಮ ಎಷ್ಟು ಬೇಗ ಕಳ್ಕೊಳ್ತಿರೋ, ಎಷ್ಟು ಫೇಸ್ ಮಾಡ್ತಿರೋ ಅಷ್ಟು ಬೇಗ ಈ ಲೈಫ್ ಟ್ರಾಜಿಡಿ ಅನ್ನೋದು ಕಳೆದು ಹೋಗುತ್ತೆ. ಸೊ ಅಟ್ಲೀಸ್ಟ್ ಈ ಲೈಫಲ್ಲಿ ನೀವು ಜಾಸ್ತಿ ಕಷ್ಟನೇ ನೋಡಿದ್ರೆ ನೆಕ್ಸ್ಟ್ ಲೈಫ್ ಬೆಟರ್ ಇರುತ್ತೆ, ಅಥವಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೆಟರ್ಮೆಂಟ್ ಕಾಣಿಸೋದಕ್ಕೆ ಪಾಸ್ಟ್ ಲೈಫ್ ಕರ್ಮ ಎಲ್ಲ ಕ್ಲಿಯರ್ ಆಗತ್ತೆ. ಸೊ ಕೆಲವು ಸತಿ ನಾವು ಮಾಡದೇ ಇರೋ ತಪ್ಪಿಗೇನೆ ಜಾಸ್ತಿ ಶಿಕ್ಷೆ ಆಗತ್ತೆ. ಇಟ್ ಈಸ್ ಲೈಕ್ ಕಲಿಗಾಲ. ಸೊ ಕಲಿಗಾಲ ಕೂಡ ಮುಕ್ತಾಯದ ಹಂತದಲ್ಲಿ ಇದೆ. ಸೊ ಇನ್ನ ಹೆಚ್ಚಾಗತ್ತೆ ಹೊರತು ಯಾವುದೇ ರೀತಿ ಒಳ್ಳೆತನ, ಒಳ್ಳೆ ದಿನ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಇನ್ನೇನಿದ್ರು ನೆಕ್ಸ್ಟ್ ಕಲ್ಕಿ ದೇವರು ಬಂದು ಒಂದಷ್ಟು ಬದಲಾವಣೆಗಳು ಬಂದು ಒಂದಷ್ಟು ಈಗಾಗಲೇ ಕಾಲಜ್ಞಾನದಲ್ಲಿ ಏನ್ ಬರ್ದಿದೆ ಆ ಥರನೇ ನಡೀತಾ ಇದೆ. ಸೊ ಏನು ಮಾಡಕ್ಕಾಗಲ್ಲ. ಈ ಟೈಮ್ ಪೀರಿಯಡ್ ಇರೋದೇ ಹೀಗೆ. ಸಾಧ್ಯ ಆಯ್ತಾ ಇನ್ನೊಬ್ಬರಿಗೆ ತೊಂದರೆ ಕೊಡ್ದಂಗ್ ಬದುಕಿ, ಇಲ್ಲ ಆಗ್ತಿಲ್ವಾ ನಿಮ್ ಪಾಡಿಗೆ ನೀವಿರಿ. ಸೊ ನೀವ್ ಯಾರಿಗೂ ಸಹಾಯ ಮಾಡಕ್ಕೂ ಹೋಗ್ಬೇಡಿ, ಬೇರೆಯವ್ರ ಸಹಾಯನ ಕೇಳಕ್ಕೂ ಹೋಗ್ಬೇಡಿ. ಸದ್ಯಕ್ಕೆ ನಿಮ್ ಜೀವನ ಹೇಗ್ ಫೇಸ್ ಮಾಡಕ್ಕಾಗುತ್ತೋ ಹಾಗೆ ಫೇಸ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಯಾಕೋ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಓಕೆ, ಎಸ್. ನಾಳೆಯ ದಿನ ನಿಮ್ ಜೀವನದಲ್ಲಿ ಹೊಸ ಬೆಳಕನ್ನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗುರುವಿನ ಭೇಟಿಗೆ ನೀವು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಒಬ್ಬ ಗುರುಗಳು ನಿಮ್ಗೆ ಸಿಗ್ತಾರೆ, ಆಧ್ಯಾತ್ಮಿಕ ಗುರುಗಳು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ಸೋಲ್ ಪರ್ಪಸ್ ಅನ್ನ ನೀವು ಮರ್ತಿ ಒಂದ್ ರೀತಿ ಸ್ಟಕ್ ಆಗ್ಬಿಟ್ಟಿದೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಪಾಸಿಂಗ್ ಟೈಮ್ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ಸ್ಟಕ್ ಎನರ್ಜಿಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೇನೋ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ. ಆ ಗಿಫ್ಟ್ ಇನ್ನ ನಿಮ್ಗೆ ಸಿಕ್ಕಿಲ್ಲ, ಅದು ಕೂಡ ಹಿಡ್ದಿದ್ದಾರೆ. ಅಂದ್ರೆ ನಿಮ್ಗೆ ಇನ್ನ ನಿಮ್ಮ ಗುರುವಿನಿಂದ ಆಶೀರ್ವಾದ ಸಿಕ್ಕಿಲ್ಲ, ಅದೊಂದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೊತ್ತಿಲ್ಲ, ನೀವೊಬ್ಬ ನಾಯಕತ್ವ ಗುಣ ಇರೋರು, ಸಾಕಷ್ಟು ನಾಯಕತ್ವ ಗುಣದ ಕಡೆ ಗಮನನ ಕೊಡಿ, ಸಾಕಷ್ಟು ಪ್ರಾಣಿ ಪಕ್ಷಿಗಳ ರಕ್ಷಣೆಯನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂಥರ ಏನ್ ನಾವು ನೋಡ್ದು ಅಂಬಾನಿ ಅವ್ರ ಮಗಂದು. ಸೊ ತುಂಬಾ ಚೆನ್ನಾಗಿದೆ, ಒಳ್ಳೆ ಯೂಸ್ಫುಲ್ ಆಗಿ ಇದೆ ಅಂತ ಅನ್ನಿಸ್ತು. ಎಸ್, ಅದು ಕೂಡ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ, ಆ ಥರ ಒಳ್ಳೆ ಒಳ್ಳೆ ಕೆಲಸಗಳಾಗ್ಲಿ. ಜೊತೆಗೆ ನಿಮ್ಮ ಪಿತೃದೇವತೆಗಳು ಕೂಡ ಮುಕ್ತಿ ಪಥದಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಅವರು ಕೂಡ ಹೊರಡ್ತಾರೆ, ಮುಕ್ತಿ ಸಿಗತ್ತೆ ಅನ್ನುವಂಥದ್ದು ಇದೆ. ಯಾರ್ಯಾರಿಗೆ ನೀವು ಮುಕ್ತಿ ಕೊಡ್ಸಿದೀರಾ ಅವರು ಮುಕ್ತಿ ಹೊಂದಿಲ್ಲ, ಯಾರ್ಯಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿಲ್ಲ ಅದು ಆಗಿಲ್ಲ,
ನಾ ಬಂದ್ ಕೆಲ್ಸ ಏನು ಭೂಮಿ ಮೇಲೆ, ನನ್ನ ಸೋಲ್ ಪರ್ಪಸ್ ಏನು, ಆ ಸೋಲ್ ಪರ್ಪಸ್ ಕಂಪ್ಲೀಟ್ ಆಗಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಇದ್ರೆ ವೆಯ್ಟ್ ಮಾಡ್ತಿದ್ದಾರೆ ಎಲ್ರು ಒಂದೇ ಸತಿ ಹೊರಡುವಂತ ನಿರ್ಧಾರದಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಸ್ಟಿಲ್ ನೋಡೋಣ, ಒಳ್ಳೆಯ ದಿನ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಎಲ್ಲಾ ಸಮಸ್ಯೆಗಳು ಬಗೆಹರಿದು ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಬರೋದ್ರಲ್ಲಿ ಇದೆ, ಸಾಕಷ್ಟು ಯಶಸ್ಸು ಬರೋದ್ರಲ್ಲಿ ಇದೆ, ಜೊತೆಗೆ ಏನೋ ಒಂದು ವಿಶೇಷವಾದಂತಹ ಅಧಿಕಾರ ಕೂಡ ಬರೋದ್ರಲ್ಲಿ ಇದೆ, ಹೊಸ ಗಾಡಿ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಯಾರನ್ನೋ ಭೇಟಿ ಆದ್ಮೇಲೆ ನಿಮ್ ಜೀವನದಲ್ಲಿ ಇದ್ದಂತ ಎಲ್ಲ ಗೊಂದಲಗಳು ಮಾಯ ಆಗೋಗುತ್ತೆ. ನೋ ಮೋರ್ ಕ್ವಶನ್ಸ್ ಅನ್ನೋ ರೀತಿಲಿ ಒಂದು ಕ್ಲಾರಿಟಿ ನಿಮ್ಮ ಲೈಫಿಗೆ. ಜೊತೆಗೆ ಅಧಿಕಾರ ಮತ್ತೆ ಏನೋ ಒಂದು ಯಶಸ್ಸು ಬೇಕು, ಶತ್ರುಗಳ ವಿರುದ್ಧ ನಾನು ಸುಲಭವಾಗಿ ಗೆಲುವನ್ನ ಸಾಧಿಸ್ಬೇಕು, ಮತ್ತೆ ನನ್ನ ಪೂರ್ವಾರ್ಜಿತ ಮುಂದಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ಲೈಫಲ್ಲಿ ಒಳ್ಳೆಯ ಜನ್ಮ ಬೇಕು ಅಂತ ಪ್ರಾರ್ಥನೆ ಮಾಡೋರಿಗೆ ಕರ್ತವ್ಯ ಪ್ರಜ್ಞೆನ ಮರೆತು ಬಿಟ್ಟು ಇದ್ರ ಬಗ್ಗೆ ಮಾತಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಈ ಲೈಫ್ ಟೈಮ್ ಅಲ್ಲಿ ನಿಮಗ್ ಕೊಟ್ಟಿರುವಂಥದ್ದು ಫಸ್ಟ್ ಗಮನ ಕೊಡಿ. ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರ್ ಇಸ್ ಫ್ಯೂಚರ್. ಸೊ ಹಿಂದಿದ್ದು ಆಗೋಗಿದೆ, ಅದನ್ನ ಸರಿಪಡಿಸೋದಕ್ ಆಗೋದಿಲ್ಲ. ಸೊ ಮುಂದಿನ ಜನ್ಮದ ಬಗ್ಗೆ ಇವಾಗ ಚಿಂತೆ ಬೇಡ. ಸದ್ಯಕ್ಕೆ ಈಗ ಏನ್ ಸೋಲ್ ಪರ್ಪಸ್ ಇದೆ ಅದ್ರ ಕಡೆ ಗಮನನ ಕೊಡಿ, ಈಗ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಈಗ ನಿಮ್ಗೆ ಒಂದು ಪ್ರಮುಖವಾದಂತಹ ಟಾಸ್ಕ್ ಬರೋದ್ರಲ್ಲಿ ಇದೆ, ಅದನ್ನ ನೀವು ಮಾಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಹೆದರ್ಕೊಳ್ಳುವಂತ ಅಗತ್ಯ ಏನೂ ಇಲ್ಲ, ಧೈರ್ಯವಾಗಿ ಮಾಡಿ, ಇದ್ರಲ್ಲಿ ಒಂದು ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ನಡೆಯುವಂತ ನಡೆ ಏನಿದೆ ಅದು ತುಂಬಾ ಜನರ ಜೀವನಕ್ಕೆ ಬೆಳಕು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಂಬ ಸದಾಶಿವನ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಇರುತ್ತೆ. ಎಲ್ಲೋ ಒಂದ್ ಕಡೆ ಶಿವನ ಕೃಪೆ ನಿಮ್ಗೆ ಸಿಗದೆ ಇರೋ ಹಾಗೆ ತಡೀತಾ ಇದ್ದಾರೆ, ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮತ್ತೊಂದು ಪ್ರಯಾಣ, ಮತ್ತೊಂದು ಕಡೆಗೆ ನಿಮ್ಮ ಲೈಫ್ ನ ಚೇಂಜಿಂಗ್ ಟರ್ನಿಂಗ್ ಪಾಯಿಂಟ್ ಬರೋದ್ರಲ್ಲಿ ಸಾಧ್ಯತೆ ಇದೆ. ಈಗ ನಿಮ್ ಲೈಫ್ ಅಲ್ಲಿ ಮತ್ತೊಂದು ಟರ್ನಿಂಗ್ ಪಾಯಿಂಟ್, ಇನ್ನೊಂದು ಕರ್ತವ್ಯಕ್ಕೆ ನೀವು ಕರೆ ಕೊಡಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಈಗ ಇರುವಂತ ಸ್ಥಳ ಬಿಟ್ಟು ಬೇರೆ ಕಡೆ ಹೊರಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ವೂಂಬ್ ಆಫ್ ಮಿಸ್ಟರಿ ಮತ್ತೆ ರೀಬರ್ತ್ ಇದೆರಡು ಇಂಪಾರ್ಟೆಂಟ್ ಇದೆ. ಸೊ ಯಾರೋ ನಿಮ್ಮನ್ನ ಬಿಟ್ಟು ಹೋದಂಥವ್ರು ಈಗ ಏನ್ ಮಾಡ್ತಾರೆ, ವಾಟ್ ನೆಕ್ಸ್ಟ್ ಅವ್ರ ಲೈಫ್ ಅಲ್ಲಿ, ಅವ್ರು ಹೀಗೆ ಇರ್ತಾರ ಅಥವಾ ಬೇರೆ ಇನ್ನೇನಾದ್ರು ಮಾಡ್ತಾರ ಅಥವಾ ಸಮಥಿಂಗ್ ಏನೋ ಕ್ವಶನ್. ಸೊ ನಂಗೆ ಇಲ್ಲಿ ಯಾರೋ ಕಮೆಂಟ್ ಅಲ್ಲಿ ಕೂಡ ಹೇಳಿದ್ರಿ, ರೀಸೆಂಟ್ ಆಗಿ ಬಿಟ್ಟು ಹೋದವರು ಏನ್ ಹೇಳ್ತಾರೆ. ಸೊ ಅವ್ರಿಗೆ ರೀಬರ್ತಿಗೆ ಹೋಗೋ ಉದ್ದೇಶ ಇದೆ. ಸೊ ಹಾಗಾಗಿ ಅವರು ನೆಕ್ಸ್ಟ್ ತಮ್ಮ ರೀಬರ್ತಿಗೆ ಹೋಗ್ತಾರೆ ಅನ್ನುವಂಥದ್ದು. ಸದ್ಯಕ್ಕೆ ನಾನು ಅನ್ನುವಂತ ಅಹಂಕಾರ ಬೇಡ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ಈ ಒಂದು ರಾಹು ದಶೆ ಏನ್ ನಡೀತಾ ಇದೆ, ಎಲ್ಲರ ಜೀವನದಲ್ಲೂ ಒಂದು ರೀತಿಯ ಮೈಲಿಗಲ್ಲು ಅಥವಾ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ನೀವು ನೋಡಬಹುದು. ಸೊ ರಾಹು ಸ್ಟ್ರಾಂಗ್ ಆಗಿದ್ರೆ ಎಂಥ ಕಿರಾತಕ ಶತ್ರು ಇದ್ರು ಕೂಡ ಅವ್ರು ನಮ್ಮನ್ನೇನು ಮಾಡಕ್ ಆಗಲ್ವಂತೆ. ಕಿರಾತಕಂಗೆ ಕಿರಾತಕ ತರ ವೈರಿ ಮುಂದೆ ನಿಲ್ಲುವಂತ ಶಕ್ತಿ ರಾಹು ದೇವರು ಕೊಡ್ತಾರಂತೆ. ಜೊತೆಗೆ ಸದ್ಯಕ್ಕೆ ಈ ರಾಹು ದೇವರು ಏನಿದ್ದಾರೆ ಅಥವಾ ರಾಹು ದೇವ ವಾಟ್ ಎವರ್, ಅವರ ಒಂದು ಬದಲಾವಣೆ ಸಾಕಷ್ಟು ವೇರಿಯೇಷನ್ ತರ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಇನ್ನೊಬ್ಬರ ಮಾತನ್ನ ಸ್ವಲ್ಪ ಕೇಳೋದು ಕಡಿಮೆ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಶತ್ರುಗಳ ಒಂದು ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅಹಂಕಾರ ನಿಮ್ಗೇನೆ ಕೊಡಲಿ ಪೆಟ್ಟಾಗತ್ತೆ, ಎಚ್ಚರ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಜೊತೆಗೆ ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಯತ್ನಗಳು ಏನಿತ್ತು ಅದು ಕೂಡ ನೆರವೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸೀಕ್ರೆಟ್ಸ್ ಇದೆ, ಒಂದಷ್ಟು ಸುಳ್ಳು ಸಂಬಂಧದಲ್ಲಿ ಏನೋ ಸುಳ್ಳು ಹೇಳುವಂಥದ್ದು ಅಥವಾ ಬೇರೆ ಏನೋ ಮಾಡುವಂಥದ್ದು ಇದೆಲ್ಲವೂ ಕೂಡ ಏನೋ ಇದೆ, ಅದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಅಥವಾ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಯಾವ ರಿಲೇಶನ್ಶಿಪ್ ಬರ್ತಿದೆ ಅದ್ರ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬಿಟ್ಟು ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ದೇವತಾ ಕಾರ್ಯ ಮಾಡ್ತೀರಾ, ಫ್ಯಾಮಿಲಿ ಲೈಫ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ವಾಹನ ಖರೀದಿ, ವಿವಾಹಕ್ಕೆ
ಯೋಗ್ಯವಾದಂಥ ವರ ಅಥವಾ ವಧು ಬರುವಂಥದ್ದು, ಮಂಗಳ ಕಾರ್ಯಗಳು ನಡೆಯುವಂಥದ್ದು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತಂಗಿಗೆ ಒಂದು ಹೆಚ್ಚಿನ ಖುಷಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದಷ್ಟು ವಿಶೇಷವಾದಂಥ ಆಶೀರ್ವಾದ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಪೂರಿ ಜಗನ್ನಾಥರ ಆರಾಧನೆ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಗೌರ್ಮೆಂಟಿಗೆ ಸಂಬಂಧಪಟ್ಟಂಗೆ ಏನೋ ಉದ್ಯೋಗದ ನಿರೀಕ್ಷೆಯಲ್ಲಿದ್ರೆ ಅದು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಹಣಕಾಸಿನ ವಿಚಾರದಲ್ಲೂ ಹೆಚ್ಚಿನ ಅನುಕೂಲ ಆಗತ್ತೆ, ಅದ್ರ ಬಗ್ಗೆ ನೋ ಡೌಟ್ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ವಿಗ್ರಹಗಳು ಏನು ಜಲಪಾತದಲ್ಲಿ ಮುಳುಗಿ ಹೋಗಿದೆ ಅಥವಾ ನೀರಲ್ಲಿ ಮುಳುಗೋಗಿದೆ ಅದೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇನ್ನ ಕೆಲವು ಕಡೆ ಒಂದಷ್ಟು ಐಸ್ ಏನಿದೆ, ಐಸ್ ಮಂಜುಗೆಡ್ಡೆ ಕರಗಿ ಅಲ್ಲೊಂದಷ್ಟು ವಿಶೇಷವಾದಂಥ ವಿಗ್ರಹಗಳು ಕಾಣ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನ್ ಸ್ಟಕ್ ಎನರ್ಜಿ ಇತ್ತು ಅದೆಲ್ಲವೂ ಕ್ಲಿಯರ್ ಆಗಿ ಈಗ ಮೂಮೆಂಟ್ ಬರುವಂತ ಸಮಯ ಅನ್ನುವಂಥದ್ದು ಇದೆ. ಆ ಸ್ಟಕ್ ಎನರ್ಜಿ ಹೋಗಿ ಆ ಪಾಸ್ ಎನರ್ಜಿಯಿಂದ ನೀವು ಹೊರಗೆ ಬಂದು ಒಂದು ಮೂಮೆಂಟ್ ಆಗುವಂಥದ್ದು, ಒಂದು ರಿದಮೆಟಿಕ್ ಆಗಿ ನಿಮ್ಮ ಲೈಫ್ ಚೇಂಜ್ ಆಗುವಂಥದ್ದು ಇನ್ ಮುಂದೆ ನಡೆಯುತ್ತೆ ಅನ್ನುವಂಥದ್ದು ಇದೆ. ಶೃಂಗೇರಿ ಶಾರದಾಂಬೆಯ ಆಶೀರ್ವಾದ ನಿಮ್ಮ ಜೊತೆ ಇದೆ. ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ ಕೂಡ ಇದೆ. ನಿಮ್ಮ ಗೆಳೆಯ ನಿಮ್ಮನ್ನ ಭೇಟಿಯಾಗ್ಲಿಕ್ಕೆ ಬರುವಂತ ಸಾಧ್ಯತೆ ಇದೆ. ಸೊ ಗೆಳೆಯ ನಿಮ್ ಜೊತೆ ಏನ್ ಸೀಕ್ರೆಟ್ ಮಾಡಿದ್ರು ಅಥವಾ ನಿಮ್ಮ ಸೀಕ್ರೆಟ್ಸ್, ನಿಮ್ಮ ವೈಫ್ ಸೀಕ್ರೆಟ್ಸ್ ಇರಬಹುದು, ನಿಮ್ಮ ಗೆಳೆಯನ ಸೀಕ್ರೆಟ್ಸ್ ಇರಬಹುದು, ಇದು ಏನೋ ಸಮಥಿಂಗ್ ಏನೋ ಸಾಕಷ್ಟು ಸೀಕ್ರೆಟ್ಗಳು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದ್ರೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ನೋಡ್ತೀರಾ. ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ, ಎಲ್ಲ ವಿಘ್ನಗಳು ದೂರ ಆಗತ್ತೆ, ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಮದ್ವೆ ಆಗಿ ಬೇರೆ ಸ್ಥಳಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ರಿಸೆಪ್ಷನಿಗೆ ಹೋದಾಗ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ. ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ, ಎನ್ಕರೇಜ್ಮೆಂಟ್ ಮಾಡಿ ಅನ್ನುವಂಥದ್ದು ಇದೆ. ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ ಜೊತೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪೂರ್ತಿಯಾಗಿ ಭಕ್ತರಾಗಿ ಬದಲಾಗಿ ಅನ್ನುವಂಥದ್ದು ಇದೆ. ಭಕ್ತರಾದ್ರೆ ಪೂರ್ತಿಯಾಗಿ ಬದಲಾಗಿ ಒಂದು ಅರ್ಧಂಬರ್ಧ ಮನ್ಸಲ್ಲಿ ಭಕ್ತರಾಗಿ ಇರಬೇಡಿ ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ತುಂಬಾ ಡೌಟ್ ಪಡ್ತೀರಾ, ಈ ಡೌಟ್ ಪಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮೆಲ್ಲ ಪ್ರಾರ್ಥನೆಗಳು ಭಗವಂತನಿಗೆ ಮುಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಒಂದು ಹೋಮ ಮಾಡಿಸ್ಕೊಳ್ಳೋಕೆ ಆದ್ರೆ ಹೋಮ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೊಟೆಕ್ಷನ್ ಕೂಡ ಇದೆ, ನಿಮ್ಗೆ ಸಾಕಷ್ಟು ರಕ್ಷೆ ಕೂಡ ಇದೆ. ರಕ್ಷೆಯಲ್ಲಿ ಚೆನ್ನಾಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಭಗವಂತನ ರಕ್ಷೆ ನಿಮ್ಮ ಮೇಲೆ ಇರೋದ್ರಿಂದ ಲಕ್ಷ್ಮೀ ನರಸಿಂಹರ ಮತ್ತೆ ಗುರು ರಾಘವೇಂದ್ರರ ಆಶೀರ್ವಾದ, ಪ್ರಹ್ಲಾದ ನರಸಿಂಹರ ಆಶೀರ್ವಾದದಿಂದ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಏನ್ ದಬ್ಬಾಳಿಕೆ ಮಾಡ್ತಿದ್ರು, ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಮುತ್ತಾತ ಯಾರೇ ಇರಬಹುದು, ನಿಮ್ಮ ವಿರುದ್ಧ ಏನ್ ಷಡ್ಯಂತ್ರ ಮಾಡಿದ್ರು, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಸ್ಪೆಷಲಿ ತಂದೆ ಸ್ಥಾನದಲ್ಲಿ ಇರೋರೆ ತೊಂದರೆ ಜಾಸ್ತಿ ಮಾಡ್ತಾ ಇರೋದು ಮಾಡಿದ್ದು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ರು ಗುರು ರಾಘವೇಂದ್ರರಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಗುರು ರಾಘವೇಂದ್ರರು ಮತ್ತೆ ನರಸಿಂಹ ಸ್ವಾಮಿಗಳು ನಿಮ್ಮ ಸಮಸ್ಯೆನ ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರಲ್ಲೂ ಕೃಷ್ಣ ಇರ್ತಾನೆ, ಹಾಗಾಗಿ ರಾಯರಲ್ಲೂ ಕೂಡ ಕೃಷ್ಣನೇ ಕಾಣಿಸ್ತಾರೆ. ಸೊ ಕೃಷ್ಣನ ಇನ್ನೊಂದು ಅವತಾರವೇ ನರಸಿಂಹ ಅವತಾರ ಆಗಿರೋದ್ರಿಂದ ಅದರಲ್ಲೂ ಕೂಡ ನರಸಿಂಹ ಕೃಷ್ಣನೇ ಇರ್ತಾರೆ. ಸೊ ಕೆಲವರಿಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ಈ ಶ್ರಾವಣ ಮಾಸದೊಳಗೆ ಎಂಗೇಜ್ಮೆಂಟ್ ಆಗತ್ತೆ, ಮದುವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗರುಡ ದೇವರು ನಿಮ್ಮೆಲ್ಲರ ಪ್ರಾರ್ಥನೆಯನ್ನ, ಆರ್ಕೇಂಜಲ್ಸ್, ಏಂಜಲ್ಸ್ ನಿಮ್ಮ ಪ್ರಾರ್ಥನೆಯನ್ನ ಭಗವಂತನವ್ರಿಗೂ ತಲುಪಿಸಿದ್ದಾರೆ. ಸೊ ಒಂದು ಹೊಸ ಸೃಷ್ಟಿ ಕಾರ್ಯ ನಡೆಯುವಂತ ಮುನ್ಸೂಚನೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಯಾವುದೇ ಕಾರಣಕ್ಕೂ ಅನುಮಾನನ ಪಡಬೇಡಿ, ಧ್ಯಾನನ ಮಾಡ್ಕೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ. ಯಾರೋ ನನಗೆ ಸಮಸ್ಯೆ ಮಾಡ್ತಾರೆ ಅನ್ನುವಂಥ ಭಯ ಬೇಡ. ಸೊ ದೇವ್ರು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾನೆ. ಸೊ ಸೀಯಿಂಗ್ ಗಾಡ್ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಸೊ ದೇವ್ರು ಗೊತ್ತಿದೆ ಯಾವ ಸಮಯದಲ್ಲಿ ಹೇಗೆ ಯಾವ ನಿರ್ಧಾರ ತಗೊಳ್ಬೇಕು ಅಂತ. ಹಾಗಾಗಿ ಸ್ನೇಹಿತರನ್ನ, ಶತ್ರುಗಳನ್ನ ಮರೆತು ನಿಮ್ಮ ಜೀವನ ಏನ್ ಇಂಪಾರ್ಟೆಂಟ್ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ. ಸೊ ತುಂಬಾನೇ ಒಂದ್ ರೀತಿ ರಿಲ್ಯಾಕ್ಸಿಂಗ್ ಎನರ್ಜಿ ತರ ಇದೆ. ಬಟ್ ನೋಡೋಣ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಸೊ ಯಾರು ನಿಮ್ಮನ್ನ ಅಳ್ಳಾಡ್ಸಕ್ ಆಗದೆ ಇರೋ ಅಷ್ಟು ನೀವು ಒಂದು ದೃಢವಾಗಿ ನಿಂತು ಬಿಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಶತ್ರುಗಳು ನಿಮ್ ಬಗ್ಗೆ ಎಷ್ಟೇ ಘೋರವಾದಂತ ನಿರ್ಧಾರ ತಗೊಂಡ್ರು ಕೂಡ ನೀವು ಅವ್ರ ಬಗ್ಗೆ ಏನು ನಿರ್ಧಾರ ತಗೊಳಕ್ ಹೋಗ್ಬೇಡಿ. ಭಗವಂತನಿಗೆ ಬಿಟ್ಬಿಡಿ. ಭಗವಂತ ಅವರಿಗೆ ಸರಿಯಾದ ಒಂದು ಶಿಕ್ಷೆನ ಕೊಡ್ತಾರೆ ಅನ್ನುವಂಥದ್ದು ಇದೆ. ರೆಸ್ಟ್ಲೆಸ್ ಮೈಂಡಿಗೆ ಸ್ವಲ್ಪ ಕಂಟ್ರೋಲನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಮ್ಮೆ ನೀವು ಹೊರಟ್ರೆ ಯಾರು ಉಳಿಯೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸ್ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಇಲ್ಲಿ 3 ಕಾರ್ಡ್ ಇದೆ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡೋಣ. ಸೊ ಚೇಂಜಿಂಗ್ ಬಾಡೀಸ್ ಇದೆ. ಸೊ ಖಂಡಿತವಾಗ್ಲೂ ಒಂದು ಹೊಸ ನ್ಯೂ ಬಿಗಿನಿಂಗ್ ನಿಮ್ ಲೈಫ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರೋ, ಡಿಸ್ಟ್ರಾಯರ್ ಇದೆ. ಯಾರೋ ನಿಮ್ಮನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ನೀವು ರೈಟ್ ರೂಟ್ ಅಲ್ಲಿ ಹೋಗ್ತಾ ಇದ್ದೀರಾ, ಬಟ್ ಯಾರೋ ನಿಮ್ಮನ್ನ ರಾಂಗ್ ರೂಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಗಮನನ ಕೊಡಿ. ಎಸ್ಪೆಷಲಿ ನಿಮ್ಮ ಗಾಡಿ ಓವರ್ ಹೀಟ್ ಆಗಿ ಬೆಂಕಿ ಬರುವಂತ ಸಾಧ್ಯತೆ ಇದೆ. ಅದನ್ನ ಕೂಡ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಎಷ್ಟೇ ಕಷ್ಟ ಬಂದ್ರು ಸತ್ಯದ ದಾರಿನ ಬಿಡಬೇಡಿ. ಸತ್ಯದ ದಾರಿಲೇ, ನ್ಯಾಯದ ದಾರಿಲೇ, ಧರ್ಮದ ದಾರಿಲೇ ನಡೀರಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ಆರಾಧನೆ ನಿಮ್ಗೆ ಸರಿಯಾದ ದಿಕ್ಕನ್ನ ತೋರಿಸ್ಕೊಡುತ್ತೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ, ಕಡುಗೊಳ್ಳು ಕೃಷ್ಣನ ಆಶೀರ್ವಾದ, ಉಡುಪಿ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ನೀವು ಕೊಡುವಂತ ಹಾರ ಏನಿದೆ ಅದು ಭಗವಂತನಿಗೆ ತುಂಬಾ ಪ್ರೀತಿ ಆಗತ್ತೆ. ನಿಮ್ಮ ಅಲಂಕಾರ ಏನಿದೆ, ಭಗವಂತನಿಗೆ ಅಲಂಕಾರ ಮಾಡ್ತಾ ಇದ್ರಿ, ಅದನ್ನ ನಿಲ್ಸ್ಬಿಟ್ಟಿದೀರಾ ಅಂತ ಅನ್ಸುತ್ತೆ. ಭಗವಂತನಿಗೆ ಮತ್ತೆ ಅಲಂಕಾರ ಮಾಡಿ, ಭಗವಂತನಿಗೆ ಮತ್ತೆ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಂತ ರೀತಿಲಿ ಭಗವಂತನ ಅಲಂಕಾರ ಮಾಡಿ. ನೋ ಮ್ಯಾಟರ್ ಅದ್ ನಿಮ್ಗೆ ಪಾಸಿಟಿವ್ ವೈಬಾ ನೆಗೆಟಿವ್ ವೈಬ್ ಬರುತ್ತಾ, ಅದು ಏನು ತಲೆಗೆಡ್ಸ್ಕೊಳ್ಬೇಡಿ. ಜಸ್ಟ್ ಡೂ ವಾಟ್ ಎವರ್ ಯು ವಾಂಟ್. ನಿಮ್ಮನ್ನ ಒಬ್ಬ ಡಿವೋಟಿ ಆಗಿ ನೀವು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನ್ ಅನ್ಸುತ್ತೋ ಅದನ್ನ ಮಾಡಿ. ಇದರಿಂದ ಒಳ್ಳೇದಾಗುತ್ತೆ. ಜೊತೆಗೆ ಒಂದೊಳ್ಳೆ ವರ, ಒಂದೊಳ್ಳೆ ವಧು ಸಿಗುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಕೂಡ ಬರುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಕೂಡ ಸಕ್ಸಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಇಲ್ಲಿ ನಿಮ್ ಲೈಫ್ ಅಲ್ಲಿ ನಡೆಯೋದ್ರಲ್ಲಿ ಇದೆ. ಆ ಸೀಕ್ರೆಟ್ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಧರ್ಮೋ ರಕ್ಷತೆ ರಕ್ಷಿತ ಅನ್ನೋ ತರಾನೇ ಇಲ್ಲಿ ಕೃಷ್ಣನಿಗೆ ಗೊತ್ತಿದೆ ಯಾರನ್ನ ಹೇಗೆ ರಕ್ಷಿಸ್ಬೇಕು ಅಂತ. ಅದ್ರ ಕಡೆ ಕೃಷ್ಣ ನೋಡ್ಕೊಳ್ತಾರೆ. ಆದ್ರೆ ನೀವು ಕೃಷ್ಣನಿಗೆ ಸಹಾಯ ಮಾಡೋದು ಅಥವಾ ಸಮಾಜಕ್ಕೆ ಏನಾದ್ರೂ ಒಳ್ಳೇದ್ ಮಾಡಿ ಅಷ್ಟೇ. ಎಲ್ಲ ನಿಮ್ಮಿಂದನೇ ಆಯ್ತು, ನೀವೇ ಎಲ್ರಿಗೂ ರಕ್ಷೆ ಕೊಡ್ತಿದ್ರಿ, ಅಥವಾ ನಿಮ್ ಕೈಲಿ ಅಷ್ಟೊಂದು ಕೆಪಾಸಿಟಿ ಇದೆ, ನಾನ್ ಮನ್ಸ್ ಮಾಡಿದ್ರೆ ಇಡೀ ಜಗತ್ತನ್ನೇ ರಕ್ಷಿಸ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಹಂಗ್ ಕಾಪಾಡ್ಬಿಡ್ತೀನಿ, ಹಿಂಗ್ ಕಾಪಾಡ್ಬಿಡ್ತೀನಿ, ಈ ಭ್ರಮೆ ಎಲ್ಲ ಬೇಡ. ಜಸ್ಟ್ ಪಾರ್ಟ್ ಆಫ್ ದಿ ಲೈಫ್ ಅಷ್ಟೇನೆ. ಎಲ್ಲವೂ ಕೂಡ ನಿಮ್ ಕೈಯಿಂದ ಕೃಷ್ಣ ಮಾಡಿಸಿದ್ರೆ ನಿಮ್ ಕೈಯಿಂದ ಇನ್ನೊಬ್ಬರ ಜೀವನ ರಕ್ಷಣೆ ಮಾಡುವಂತ ಶಕ್ತಿ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಶಕ್ತಿ ಇರೋದಿಲ್ಲ. ಇದ್ರೂನು ಅದು ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದಿದ್ರು ಅದನ್ನ ಉಪಯೋಗಿಸ್ಕೊಳ್ಳುವಂತ ರೀತಿ ನಿಮಗ್ ಗೊತ್ತಿರೋದಿಲ್ಲ. ಸೊ ನಿಮ್ಮ ಜೀವನ ನೀವು ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ. ಇನ್ನೊಬ್ರ ಜೀವನನ ಹೇಗೆ ರಕ್ಷಣೆ ಮಾಡ್ತಿದ್ರಿ, ಅದ್ರ ಜೊತೆಗೆ ಇಡೀ ಜಗತ್ತನ್ನ ಹೇಗೆ ರಕ್ಷಣೆ ಮಾಡ್ತಿದ್ರಿ, ಇದೆಲ್ಲವೂ ದ ಬುಲ್ಶೀಟ್ ಅಂತಾರಲ್ಲ. ಸೊ ಗೊತ್ತಿಲ್ಲ ಆ ಪದ ಉಪಯೋಗಿಸ್ಬೋದೋ ಇಲ್ವೋ, ಬಟ್ ಆ ಥರದ್ದು ಒಂದು ಎನರ್ಜಿ ಇಲ್ಲಿ ಇದೆ. ಹಾಗಾಗಿ ನಾನು ರಕ್ಷಣೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಯಾವುದೇ ಭ್ರಮೆ ಬೇಡ. ಕೃಷ್ಣನ ಗೊತ್ತಿದೆ ಯಾರು ಎಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ. ಸೊ ಕೃಷ್ಣನ ದಶಾವತಾರಗಳಲ್ಲಿ ಎಲ್ಲಕ್ಕಿಂತ ವಿಶೇಷವಾಗಿ 64 ವಿದ್ಯೆಗಳನ್ನು ಅರಗಿಸಿಕೊಂಡಿರುವಂತ ಕೃಷ್ಣ ಎಲ್ಲ ರೀತಿಲೂ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ ಹೇಗೆ ಜೀವನನ ಅಥವಾ ಜೀವಿಗಳನ್ನ ಅಥವಾ ತನ್ನ ಭಕ್ತರು ಅವರು
ಭಕ್ತರಾದರೂ ಆಗಿರಲಿ ಅಥವಾ ಶತ್ರುಗಳಾದರೂ ಆಗಿರಲಿ, ಎಸ್ಪೆಷಲಿ ಶತ್ರುಗಳೇ ಜಾಸ್ತಿ ಇಷ್ಟ ಆಗ್ತಾರೆ ಎಲ್ಲ ದೇವರಿಗೂ. ಯಾಕೆ ಅಂದರೆ ನಾವು ಕಷ್ಟ ಬಂದಾಗ ಮಾತ್ರ ಭಗವಂತನ ಕರಿತೀವಿ. ಶತ್ರುಗಳು ನಮ್ಗಿಷ್ಟ ಇಲ್ಲ ಅಂತ ಹೇಳ್ಕೊಂಡೇ 24 ಗಂಟೆ ದೇವ್ರ ಧ್ಯಾನ ಮಾಡ್ತಿರ್ತಾರೆ. ಹಾಗಾಗಿ ಶತ್ರುಗಳ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತ ಇರ್ತಾನೆ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಸೊ ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ. ಇಲ್ಲ ಅದೂ ಕಷ್ಟ ಇದೆ ಅಂತ ಅನ್ನಿಸ್ತಾ ಭಗವಂತನಿಗೆ ಪ್ರಾರ್ಥನೆ ಮಾಡಿ. ಭಗವಂತ ಎಲ್ಲರನ್ನೂ ನೋಡ್ತಿದ್ದಾನೆ, ಎಲ್ಲರಿಗೂ ರಕ್ಷಣೆ ಕೊಡ್ತಾನೆ. ಸೊ ಹಾಗಾಗಿ ಕೃಷ್ಣಾರ್ಪಣ ಮಸ್ತು ಅಂತ ಈ ರೀಡಿಂಗನ್ನ ಗಣೇಶ ಮತ್ತೆ ಕೃಷ್ಣನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡೋಣ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆದಾಗ್ಲಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆದಾಗ್ಲಿ.